ಏನಪ್ಪ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ ಆದ್ರೂ ಯಾಕೋ ನನ್ಗೆ ರಿಸಲ್ಟ್ಸ್ ಬರ್ತಿಲ್ವಲ್ಲ ಅಂತ ಕೆಲವರು ಗಿವ್ ಅಪ್ ಮಾಡೋರಿದ್ದಾರೆ. ಇದೇ ಬರ್ಕಾಗಲ್ಲ ಬಿಟ್ಬಿಡೋಣ. ಕನಿಷ್ಠ ಪಕ್ಷ ರಿಸಲ್ಟ್ ನೋಡ್ಬೇಕಂದ್ರೆ 9 ರಿಂದ 10 ತಿಂಗಳು ವೇಟ್ ಮಾಡ್ಬೇಕಾಗುತ್ತೆ. ಲಕ್ಷ್ಮೀ ಪೂಜೆಯಿಂದ ನಿಮ್ ಜೀವನ ಬದಲಾಯ್ತು ಅಂತ ಹೇಳಿದ್ರಿ. ಲಕ್ಷ್ಮೀ ಪೂಜೆ ಮಾಡ್ಬೇಕು ಅಂತ ಅನ್ಕೊಳ್ಳೋರು ಈಗ ಆರ್ಥಿಕವಾಗಿ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಯಾಟಿಕ್ ಆಗಿರ್ತಾರೆ, ಇಲ್ಲ ಆತರದವ್ರಿಗೆ ಒಳ್ಳೆ ಸೊಲ್ಯೂಷನ್. ಅಂಡ್ ಲಕ್ಷ್ಮೀ ಪೂಜೆ ಎಷ್ಟು ದಿನ ಮಾಡ್ಬೇಕು? ಪ್ರತಿಯೊಂದು ಪೂಜೆ ನೀವು ಸಂಕಲ್ಪ ಶುರು ಮಾಡ್ತೀನಿ ಅಂದ್ರೆ ಕನಿಷ್ಠ ಪಕ್ಷ ರಿಸಲ್ಟ್ ನೋಡ್ಬೇಕಂದ್ರೆ 9 ರಿಂದ 10 ತಿಂಗಳು ವೇಟ್ ಮಾಡ್ಬೇಕಾಗುತ್ತೆ. ಯಾಕೆ ಅನ್ನೋದು ಒಂದು ರೀಸನ್ ಇದೆ. ಏನೇ ಒಂದು ಅನುಷ್ಠಾನ ಅಥವಾ ಪೂಜೆ, ಓಕೆ ಲಕ್ಷ್ಮೀ ಪೂಜೆ ಶುರು ಮಾಡ್ತೀರಾ, ಒಂದು ಶುಕ್ರವಾರದಿಂದ ಒಂದು ಒಳ್ಳೆ ಲಕ್ಷ್ಮಿ ಫೋಟೋ ತರ್ತೀರಾ, 2 ಪುಟ್ಟ ದೀಪಗಳು ಎಲ್ಲ ರೆಡಿ ಮಾಡ್ಕೋತೀರಾ. ನೀವು ಮಾಡ್ತಾ 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 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ನಿಮ್ಗೆ ಏನು ದಾರಿಗಳು ಕಾಣಿಸ್ತಾ ಇರಲ್ಲ. ಏನಪ್ಪಾ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ ಆದ್ರೂ ಯಾಕೋ ನನ್ಗೆ ರಿಸಲ್ಟ್ಸ್ ಬರ್ತಿಲ್ವಲ್ಲ ಅಂತ ಕೆಲವರು ಗಿವ್ ಅಪ್ ಮಾಡೋರಿದ್ದಾರೆ. ಇದೇ ಬರ್ಕಾಗಲ್ಲ ಬಿಟ್ಬಿಡೋಣ. ಅಂದ್ರೆ ಲಕ್ಷ್ಮೀ ಮಾತಾ ಏನ್ ಮಾಡ್ತಿರ್ತಾರೆ, ನಿನ್ನ ಫಸ್ಟ್ ಹಳೆ ಕರ್ಮಗಳು, ಪೆಂಡಿಂಗ್ ಕರ್ಮಗಳನ್ನ ಆ ಒಂದು ದೈವ ಕ್ಲಿಯರ್ ಮಾಡ್ತಾ ಇರುತ್ತೆ. ಆ ಕ್ಲಿಯರ್ ಮಾಡ್ತಾ 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 ಏನಾಗುತ್ತೆ, ನಿಮಗ್ ಕಾಣಿಸ್ತೇ ಇರ್ಬೋದು, ಅದು ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅದು ಒಂದು ಕನಿಷ್ಠ ಪಕ್ಷ ಒಂದು 6-7 ತಿಂಗಳು ಹತ್ರ ನೀವು ಸತತವಾಗಿ ಮಾಡ್ತಾ ಬಂದ್ರೆ ನಿಮ್ಗೆ ದಾರಿಗಳು ಓಪನ್ ಆಗುತ್ತೆ. ನಿಮ್ಮ ಆರ್ಥಿಕ ಅಥವಾ ಲೋನ್ EMI ಏನೋ ಒಂದ್ ಮಾಡ್ಕೊಂಡಿರ್ತೀರಾ, ಸಾಲಗಳು ಮಾಡ್ಕೊಂಡಿರ್ತೀರಾ, ಅದಕ್ಕೊಂದು ದಾರಿ ಅಂತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ. ಇದು ಸತ್ಯ. ಒಂದು ವರ್ಷದ ಒಳಗಡೆ ಏನಪ್ಪಾ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ ಆದ್ರೂ ಯಾಕೋ ನನ್ಗೆ ರಿಸಲ್ಟ್